ಮಂಗಳೂರಲ್ಲಿ ತುಂಬ ಜನ ಇಷ್ಟಪಡುವಂಥ ತಿಂಡಿ ಮಾಡೋಣ ಇವತ್ತು. ಅದು ಬೇಕಾಗಿರೋ ಪದಾರ್ಥ ನೋಡಿ, ಜೀರಿಗೆ ತೊಗೊಂಡಿದ್ದೀನಿ, 1 ಬೌಲ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀನಿ, 2 ಬಾಳೆಹಣ್ಣು, ಸ್ವಲ್ಪ ಮೊಸರು, ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಈಗ ಬಾಳೆಹಣ್ಣು ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಎರಡು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. ಇವಾಗ ಮೊಸರು ತಗೊಳ್ತಾ ಇದ್ದೀನಿ, ಸ್ವಲ್ಪ ಮೊಸರು ತಗೊಳ್ತಾ ಇದ್ದೀನಿ ಸ್ವಲ್ಪ. ಇವಾಗ ಇದನ್ನೆಲ್ಲ ರುಬ್ಕೊಳ್ಳೋಣ. ನೋಡಿ, ಈ ಥರ ಬಂದಿದೆ. ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪನೇ ಮೈದಾ ಹಿಟ್ಟು ಹಾಕೊಂಡು ಕಲಿಸ್ಕೊಳ್ಳೋಣ. ಇದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ಕೊಳ್ಳೋಣ. ಇಷ್ಟೇ ಬೇಕು ಅಂತ ಏನಿಲ್ಲ ಇದಕ್ಕೆ. ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೊಳ್ಳೋಣ, ಅಡುಗೆ ಸೋಡಾನ. ಒಂದು ಸ್ಪೂನಷ್ಟು ಹಾಕ್ಸ್ಕೊಳ್ಳೋಣ. ಅದಕ್ಕೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಕಲಸಿ 8 ಅವರ್ ಬಿಟ್ಬಿಟ್ಟು ಆಮೇಲೆ ಮಾಡಬೇಕಿದು. ಸ್ವಲ್ಪ ಮೆತ್ತ ಕಲಿಸ್ಕೋಬೇಕಿದು. ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಹಂಗೆ ಕಲಿಸ್ಕೊಳ್ಳೋಣ. ಅದಕ್ಕಿಂತ ಸ್ವಲ್ಪ ಮೆತ್ತಗೆ. ನೋಡಿ, ಇಷ್ಟೊಂದು ನಾದ್ಕೋಬೇಕು ಚೆನ್ನಾಗಿದ್ದು. ಇಷ್ಟು ನಾದ್ಕೊಂಡ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 8 ಅವರ್ ಇಟ್ಬಿಡೋಣ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ನೋಡಿ, ಇಷ್ಟು ಮೆತ್ತಗಿರ್ಬೇಕಿದು. ಇಷ್ಟು ಮೆತ್ತಗಿದ್ರೆ ಬಂದು ಚೆನ್ನಾಗಿ ಬರೋದು. ನೋಡಿ, ಈ ಥರ ಇದೆ. ನೋಡಿ, ಈ ಥರ ಮೆತ್ತಗೆ ಬಂದಿದೆ. ಇಷ್ಟು ಕಲಿಸ್ಕೊಂಡಾಗಿದೆ. ಇವಾಗ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ. 8 ಅವರ್ ಆಮೇಲೆ ಮಾಡ್ಕೊಳ್ಳೋಣ. ಮಂಗಳೂರು ಬನ್ಸ್ಗೆ ಚಟ್ನಿ ಮಾಡೋಣ. ಇವಾಗ ಚಟ್ನಿಗೆ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಉಪ್ಪು, ತೆಂಗಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸಹ ತೊಗೊಂಡಿದ್ದೀನಿ. ಇವೆಲ್ಲ ರುಬ್ಕೊಳ್ಳೋಣ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, 2 ಹಸಿಮೆಣ್ಸಿನ್ಕಾಯಿ, ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಳ್ಳೋಣ. ನೋಡಿ, ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೊಂದು ಬಟ್ಲಿಗೆ ಹಾಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ,
ಸಾಸಿವೆ ಸಿಡಿದು ಕರಿಬೇವಿನ ಸೊಪ್ಪು ಹಾಕ್ತೀನಿ. ಇದನ್ನು ಚಟ್ನಿಗೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕಿದ್ದೀನಿ. ಚಟ್ನಿ ರೆಡಿಯಾಗಿದೆ. ಇವಾಗ ನೋಡಿ ಇಷ್ಟು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ಜಾಸ್ತಿ ತೆಳ್ಳಗೂ ಬೇಡ, ಜಾಸ್ತಿ ಗಟ್ಟಿಗೂ ಬೇಡ. ಈ ಥರ ಇದ್ದರೆ ಸಾಕು. ಇವಾಗ ಬನ್ಸ್ ಮಾಡೋಣ. ಚಟ್ನಿ ರೆಡಿಯಾಗಿದೆ. ಬನ್ಸ್ ಮಾಡೋಕ್ಕೆ ಕಲಸಿ ಮಡಗಿದ್ವಲ್ಲ ಅದು ಇಟ್ಟು ನೋಡಿ ಇವಾಗ ಇಷ್ಟು ಮೆತ್ತಗೆ ಬಂದಿದೆ. ಇವಾಗೆಲ್ಲ ಒಂದ್ಸಲ ನಾದ್ಕೊಂಡು ಬನ್ಸ್ ಮಾಡ್ಕೊಳ್ಳೋಣ. ನೋಡಿ ಸ್ವಲ್ಪ ನಾದ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಇಟ್ಟಿದ್ದೀನಿ ಕಾಯೋಕ್ಕೆ. ಇವಾಗ ತೀಡ್ಕೊಳ್ಳೋಣ. ನೋಡಿ ತೀಡ್ಕೊಳ್ತಾ ಇದ್ದೀನಿ ಹಿಟ್ಟು ಹಾಕ್ಕೊಂಡು. ಸ್ವಲ್ಪ ಇಲ್ಲಿ ಸ್ವಲ್ಪ ದಪ್ಪನೇ ಇರಬೇಕು, ಜಾಸ್ತಿ ತೆಳು ಮಾಡಬೇಡ್ರಿ. ನೋಡಿ ಇಷ್ಟ ಆದರೆ ಸಾಕು. ಇಷ್ಟ ದಪ್ಪ ಇದೆ ಇದು. ಇಷ್ಟಪ್ಪ ಇಷ್ಟ ಅಗಲ ಆದರೆ ಸಾಕಾಗುತ್ತೆ. ತಿಳ್ಕೊಂಡಿದ್ವಿ. ಎಣ್ಣೆಲಿ ಹಾಕೋಣ ಇವಾಗ. ನೋಡಿ ಇಷ್ಟು ಬೆಂದಿದೆ. ಇಷ್ಟು ಬೆಂದರೆ ಸಾಕಾಗುತ್ತೆ. ರೆಡಿಯಾಗಿ ಇನ್ನೊಂದು ಹಾಕ್ತಾ ಇದ್ದೇನೆ.